ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು JP ನಗರ 9th ಬ್ಲಾಕಲ್ಲಿರುವಂಥದ್ದು EWS ಲೇಔಟಲ್ಲಿ ಬಂದಿದ್ದೀನಿ. ಇಲ್ಲಿ 20ಗೆ 30 BDA ಬಿಲ್ಡಿಂಗ್ನ ತೋರ್ಸೋಕೆ ಬಂದಿದ್ದೀನಿ. ಈ ಬಿಲ್ಡಿಂಗ್ನ ಫ್ರಂಟಲ್ಲಿ ನೋಡ್ತಾ ಇರ್ಬೋದು, ವೈಡ್ ಆಗಿರುವಂಥ ಟಾರ್ ರಸ್ತೆ ಇದೆ. ಸೊ ಹಾಗೆ ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್ ಆಗುತ್ತೆ ಅಂತಂದರೆ ಇದು ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್ ಇದಾಗಿರುತ್ತೆ. ನೋಡ್ತಾ ಇರ್ಬೋದು, ಇದು ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್ ಆಗಿರುತ್ತೆ. ಸೊ ಪೇಂಟಿಂಗ್ ಸ್ಟ್ರಕ್ಚರ್ ಆಗಿರ್ಬೋದು, ಫಸ್ಟ್ ಫ್ಲೋರಲ್ಲಿ ನ್ಯಾಚುರಲ್ ಸ್ಟೋನ್ ಸ್ಟ್ರಕ್ಚರ್ ಇದೆ. MS ಇಂದ ಕಂಪ್ಲೀಟಾಗಿ ನಿಮಗೆ ಗೇಟ್ನ ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಕನಸಿನ ಮನೆ ಅಂತಂತಂದ್ರೆ ಇಲ್ಲಿ ನೀವು ಕನಸಿನ ಮನೆಯ ಹೆಸರನ್ನ ಇಲ್ಲಿ ಹಾಕೋಬೋದು, ಆ ರೀತಿ ಮಾಡಿಕೊಟ್ಟಿದ್ದಾರೆ. ಮತ್ತು ಸೇಫ್ಟಿ ಪರ್ಪಸ್ ಆಗಿ ನಿಮಗೆ CCTV ಆಪ್ಷನ್ನು ಕೂಡ ಬಿಟ್ಟಿದ್ದಾರೆ. ವೈನಿಗೂ ಎರಡೂ ಕಡೆಯೂ ನೋಡ್ತಾ ಇರ್ಬೋದು. ಇದು ನಿಮಗೆ ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್ ಇದಾಗಿರುತ್ತೆ ಸ್ನೇಹಿತರೆ. ಮತ್ತೊಮ್ಮೆ ನೋಡ್ಕೊಳ್ಳಿ. ಬನ್ನಿ ಇವಾಗ ನಾವು ಒಳಗಡೆ ಹೋಗಿ ನೋಡೋಣ ಏನೇನು ಅಮ್ಯುನಿಟೀಸ್ ಇದೆ ಅಂತ ಅಂದ್ಬಿಟ್ಟು. ಇವಾಗ ಗೇಟ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಪಾರ್ಕಿಂಗ್ ಲೇಔಟಲ್ಲಿ ಆರಾಮಾಗಿ ಎರಡು ಕಾರ್ಗಳನ್ನ ಆರಾಮಾಗಿ ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಅದ್ರ ಜೊತೆಗೆ ಇವ್ರದ್ದೇ ಆದಂಥ ಸ್ವಂತ ಬೋರ್ ಇದೆ, ಮತ್ತು ಸಂಪು ಕೂಡ 9000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು ಕೂಡ ಇದೆ. ಹಾಗೆ ಈಗ ಏನು ನೋಡ್ತಾ ಇದ್ದೀರ ನೀವು, ಕಾವೇರಿ ಪಾಯಿಂಟ್ ಕೂಡ ಇದೆ. ಅದ್ರ ಜೊತೆಗೆ ಮೀಟ್ರ್ ಬೋರ್ಡ್ ಕೂಡ ಆಲ್ರೆಡಿ ಬಂದಿದೆ. ಮತ್ತು ನಿಮಗೆ ಗ್ಯಾಸ್ ಪ್ರಾವಿಷನ್ ಕೂಡ ನೀವು ಇಲ್ಲೇ ಫಿಟ್ಟಿಂಗ್ನ ಮಾಡ್ಕೋಬೋದು. ಸೊ ಹಾಗೆ ನಿಮಗೆ ಶೂ ರ್ಯಾಕು ಕೂಡ ನಿಮಗೆ ಇಲ್ಲೇ ಕೊಟ್ಟಿರ್ತಕ್ಕಂಥದ್ದು. ಇದು ಪಾರ್ಕಿಂಗ್ ಲೇಔಟಲ್ಲಿರುವಂಥ ಒಂದು ಮಾಹಿತಿ ಸ್ನೇಹಿತರೆ. ಹಾಗೆ ಈ ಪಾರ್ಕಿಂಗ್ ಲೇಔಟಲ್ಲಿ ನಿಮಗೆ ಒಂದು ಕಾಮನ್ ರೆಸ್ಟ್ ರೂಮ್ನ ಕೊಟ್ಟಿದ್ದಾರೆ. ಕಾಮನ್ ರೆಸ್ಟ್ ರೂಮು ಇದಾಗಿರುತ್ತೆ. ಯಾರು ಡ್ರೈವರ್ಸು ಅಥವಾ ಯಾರಾದರೂ ಬಂದರು ಅಂದರೆ ಆರಾಮಾಗಿ ಯುಟಿಲೈಸ್ ಮಾಡ್ಕೋಬೋದು. ಹಾಗೆ ಈ ಬಿಲ್ಡಿಂಗ್ಗೆ ಸೆಟ್ ಬ್ಯಾಕ್ 1 ಫೀಟ್ ಬ್ಯಾಕ್ ಸೈಡ್ ಸೆಟ್ ಬ್ಯಾಕು ಕೂಡ ಕೊಟ್ಟಿದ್ದಾರೆ. ಈ ಬಿಲ್ಡಿಂಗು ಎಕ್ಸಾಕ್ಟಾಗಿ ಸೌತ್ ಫೇಸಿಂಗ್ ಮೇನ್ ಗೇಟು, ಈಸ್ಟ್ ಫೇಸಿಂಗ್ ಮೇನ್ ಡೋರ್ಸ್ ಬರುತ್ತೆ. ಬನ್ನಿ ಸ್ನೇಹಿತರೆ, ಇದು ಪಾರ್ಕಿಂಗ್ ಏರಿಯಾದಲ್ಲಿರುವಂಥ ಮಾಹಿತಿ ಇಷ್ಟ ಆಗಿತ್ತು. ನಾವಿವಾಗ ಪಾರ್ಕಿಂಗ್ ಏರಿಯಾ ಟು ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ನೋಡ್ತಾ ಇರ್ಬೋದು, ಸೊ ಆ್ಯಂಟಿ ಲಪೋ ಥರ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಜಿಂದಾಲಲ್ಲಿ SS ರೈಲಿಂಗ್ಸ್ನ ಕೊಟ್ಟಿದ್ದಾರೆ. ನೋಡಿ ಎಷ್ಟು ವೈಡ್ ಆಗಿದೆ ಅಂದರೆ, ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ಎಷ್ಟು ವೈಡ್ ಆಗಿದೆ ಸ್ಟೇರ್ ಕೇಸು. ಅದ್ರ ಜೊತೆಗೆ ಹ್ಯಾಂಡ್ ಗ್ರಿಪ್. ಸೊ ಇದಿಷ್ಟು ಚೆನ್ನಾಗಿ ಬಂದಿದೆ. ಇದು ಈ ಬಿಲ್ಡಿಂಗ್ ನಾನು ಅವಾಗೆ ಹೇಳ್ದಂಗೆ ಸೌತ್ ಫೇಸಿಂಗ್ ಮೇನ್ ಗೇಟ್ ಬರುತ್ತೆ, ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ. ಇದು ಈಸ್ಟ್ ಫೇಸಿಂಗ್ನ ಡೋರ್ ಆಗಿದೆ ಸ್ನೇಹಿತರೆ. ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ. ಡಿಸೈನು ಅಷ್ಟೇ ತುಂಬ ಚೆನ್ನಾಗಿದೆ. ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ಸ್ನೇಹಿತರೆ ನಿಮಗೆ ಒಂದು ಚೊಕ್ಕದಾಗಿರುವಂಥ ಒಂದು ಹಾಲ್ ಸಿಗುತ್ತೆ. ನೋಡಿ, ಹಾಲಲ್ಲಿ ಇರುವಂಥ ಸೀಲಿಂಗು ಸ್ಟ್ರಿಪ್ ಲೈಟ್ ಯೂಸ್ ಮಾಡಿದ್ದಾರೆ. ಬನ್ನಿ ಈ ಕಡೆಯಿಂದ ವ್ಯೂ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಇದು ಎಕ್ಸಾಕ್ಟಾಗಿ TV ಆಪೋಸಿಟ್ಟು ಮತ್ತು ಮೇನ್ ಡೋರ್ ಪಕ್ಕದಲ್ಲೇ ಇರುವಂಥ TV ಕ್ಯಾಬಿನೆಟ್ಟು. ಮತ್ತು ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಡೂಪ್ಲೆಕ್ಸ್ ಆಗಿರೋದ್ರಿಂದ ಸೊ ಸ್ಟೇರ್ ಕೇಸ್ ಒಳಗಡೆ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ನಿಮಗೆ ಜಾಗನ ವೇಸ್ಟ್ ಮಾಡ್ದಿರ ನ್ಯಾಚುರಲ್ ಆಗಿರುವಂಥ ಪಾಟ್ಗಳನ್ನ ಇಟ್ಟು ಈ ರೀತಿ ಡಿಸೈನ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ, ಗ್ರೀನರಿಯಾಗಿ ತುಂಬ ಚೆನ್ನಾಗಿದೆ. ನೋಡಿ, ಇದು ಹಾಲ್ ಆಯಿತು ಸ್ನೇಹಿತರೆ. ಹಾಲ್ ಪಕ್ಕದಲ್ಲೇ ನಿಮಗೆ ಒಂದು ಪೂಜಾ ಕೊಠಡಿ ಬರುತ್ತೆ. ಆ ಪೂಜಾ ಕೊಠಡಿನ ಇವಾಗ ನೋಡ್ತಾ ಇದ್ದೀರಾ ನೀವು. ಇದು ಪೂಜಾ ಕೊಠಡಿ. ಪೂಜಾ ಕೊಠಡಿ ನಂತರ ಆ್ಯಸ್ ಪರ್ ವಾಸ್ತು ಪ್ರಕಾರನೇ ನಿಮಗೆ ಅಗ್ನಿಮೂಲೆಯಲ್ಲಿ ಒಂದು ಕಿಚನ್ನ ಕೊಟ್ಟಿದ್ದಾರೆ. ಓಪನ್ ಕಿಚನ್ ಇದೆ. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಓಪನ್ ಕಿಚನ್ ಆಗಿದೆ. ಈ ಕಿಚನ್ ಏರಿಯಾದಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಎಲ್ಲ ಸಾಫ್ಟ್ ಕ್ಲೋಸರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆ್ಯಸ್ ಪರ್ ವಾಸ್ತು ಪ್ರಕಾರ. ಇದು ಹೈಡ್ ಆ್ಯಂಡ್ ಸೀಕ್ ಅನ್ನೋ ಥರ ವಾಟರ್ ಪ್ಯೂರಿಫೈಯರ್ನ ಫಿಟ್ಟಿಂಗ್ ಮಾಡ್ಕೋಬೋದು. ಸಿಂಕ್ ಇದೆ ಮತ್ತು ಚಿಮ್ನಿ ಏನಾದ್ರು ಇತ್ತು ಅಂದರೆ ಫಿಟ್ಟಿಂಗ್ ಮಾಡ್ಕೋಬೋದು. ಪಾಯಿಂಟ್ ಕೊಟ್ಟಿದ್ದಾರೆ.
ಮತ್ತು ವೆಂಟಿಲೇಷನ್ ಪರ್ಪಸ್ ಆಗಿ ವಿಂಡೋ ಬಿಟ್ಟಿದ್ದಾರೆ. ಸೌತ್ ಫೇಸಿಂಗ್ ಬರುತ್ತೆ ಇದು ಮೇನ್ ಡೋರು, ಮೇನ್ ರೋಡ್ ಕಡೆಗೆ. ಹಾಗೆ ಇದು ಏನು ನೋಡ್ತಾ ಇದ್ದೀರಾ, ಇದು ಪ್ಯಾಂಟ್ರಿ ಇದು ಕೊಟ್ಟಿದ್ದಾರೆ. ನಿಮಗೆ ತೋರಿಸ್ತೀನಿ ನೋಡಿ, ಈ ಥರ. ಹಾಗೂ ಈ ಏರಿಯಾ ಬಂದು ನಿಮಗೆ ಡೈನಿಂಗ್ ಟೇಬಲ್ ಥರ ಯುಟಿಲೈಸ್ ಮಾಡ್ಕೋಬೋದು. ಇದು ಕಿಚನಲ್ಲಿರುವಂಥ ಡೀಟೇಲ್ಸು. ಹಾಗೆ ಕಿಚನ್ ಬ್ಯಾಕ್ ಸೈಡು ನಿಮಗೆ ಕಾಮನ್ ವಾಶ್ರೂಮ್ನ ಕೊಟ್ಟಿದ್ದಾರೆ, ತೋರಿಸ್ತೀನಿ. ಇದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ಇದು ಫಸ್ಟ್ ಫ್ಲೋರಲ್ಲಿರುವಂಥ ಇದಿಷ್ಟು ಮಾಹಿತಿ ಸ್ನೇಹಿತರೆ. ಇವಾಗ ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಸ್ಟೇರ್ ಕೇಸು, ಅದ್ರ ಜೊತೆಗೆ SS ಟಫ್ಲನ್ ಗ್ಲಾಸ್ ಜೊತೆಗೆ ಟೀ ಕುಡ್ ಇದರಲ್ಲಿ ಕೊಟ್ಟಿದ್ದಾರೆ ಹೋಲ್ಡರು. ಸೊ ಸೆಕೆಂಡ್ ಫ್ಲೋರ್ ಬಂದ ತಕ್ಷಣ ನಿಮಗೆ ನೋಡಿ ವ್ಯೂ ಈ ರೀತಿ ಕಾಣಿಸುತ್ತೆ. ಸೆಕೆಂಡ್ ಫ್ಲೋರಲ್ಲಿ ಬಂದ ತಕ್ಷಣ ನಿಮಗೆ ಅತಿ ಹೆಚ್ಚಾಗಿ ಬೆಳಕು ಕಾಣಿಸುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ನಿಮಗೆ ಮೇಲ್ಗಡೆ ಸನ್ಲೈಟ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ರೇರು ಈ ಥರ ಆಪ್ಷನ್ ಬಿಡೋದು. ಇವರು ಯೋಚನೆ ಮಾಡಿ ಬೆಳಕು ಬರಲಿ ಅಂತ ಅಂದ್ಬಿಟ್ಟು ಸನ್ಲೈಟ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ ಬರುತ್ತೆ. ಒಂದು ಚಿಲ್ಡ್ರನ್ಸ್ ಬೆಡ್ರೂಮು, ಇನ್ನೊಂದು ಮಾಸ್ಟರ್ ಬೆಡ್ರೂಮು. ಮೊದಲಿಗೆ ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗೋಣ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿದೆ. ನಾವು ಒಳಗಡೆ ಹೋದ ತಕ್ಷಣ ಆಪೋಸಿಟಲ್ಲಿ ನಿಮಗೆ ಸ್ಟಡಿ ಟೇಬಲ್ ಸಿಗುತ್ತೆ. ಸೊ ಅದ್ರ ಪಕ್ಕದಲ್ಲಿ ನಿಮಗೆ ವೆಂಟಿಲೇಷನ್ ಪರ್ಪಸ್ ಆಗಿ ವಿಂಡೋ ಬಿಟ್ಟಿದ್ದಾರೆ. ಹಾಗೆ ಇದು ಕಾಟ್ ಆಗಿದೆ. ಕಾಟಲ್ಲೂ ಕೂಡ ನೀವು ವೆಕೇಷನ್ ಥಿಂಗ್ಸ್ನ ಇಟ್ಕೋಬೋದು. ಇದು ಫಾಲ್ ಸೀಲಿಂಗು. ಬ್ಯಾಕ್ ಸೈಡ್ ಬಂತು ಅಂದರೆ ನಿಮಗೆ ಇದು ಕಬೋರ್ಡ್ಸ್, ವಾರ್ಡ್ರೂಬ್ಸ್ ಆ್ಯಂಡ್ ಕಬೋರ್ಡ್ಸು. ಆ್ಯಂಡ್ ಇದು ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ. ಇದು ವೆಟ್ ಏರಿಯಾ. ಹಾಗೆ ಡ್ರೈ ಏರಿಯಾ ಈ ಕಡೆ ಇದೆ ನೋಡಿ. ಆಮೇಲೆ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟಾಗಿ ಆಗೋಗಿದೆ ಸ್ನೇಹಿತರೆ. ಎಲ್ಲ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ ಆಗಿದೆ. ಎಕ್ಸಾಸ್ಟ್ ಫ್ಯಾನು, ವೆಂಟಿಲೇಷನ್ ಪರ್ಪಸ್ ವಿಂಡೋ, ಪ್ರತಿಯೊಂದನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಯಿತು. ಈಗ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಇದು ಮಾಸ್ಟರ್ ಬೆಡ್ರೂಮ್ ಒಳಗಡೆ ಹೋಗ್ತಾ ಇದ್ದೀವಿ ಈಗ. ಸೇಮ್ ಮಾಸ್ಟರ್ ಬೆಡ್ರೂಮಲ್ಲೂ ಕೂಡ ಸಪೋಸ್ ವರ್ಕಿಂಗ್ ಹೋಮ್ ಅಂತ ಬಂದಾಗ ಆ ಟೇಬಲ್ನ ಯುಟಿಲೈಸ್ ಮಾಡಿಕೊಂಡು ವರ್ಕ್ ಮಾಡ್ಕೋಬೋದು ಮನೆಯಲ್ಲೇ ಕೂತ್ಕೊಂಡು. ಸೊ ಒಂದು ಬಿಗ್ಗು ಕಾಟು, ಅದ್ರ ಜೊತೆಗೆ ಕಬೋರ್ಡ್ಸ್ ಆ್ಯಂಡ್ ವಾರ್ಡ್ರೂಬ್ಸ್ ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಕೊಟ್ಟಿದ್ದಾರಲ್ಲ, ಅದು ಡ್ರೆಸ್ಸಿಂಗ್ ಟೇಬಲ್ಲು, ಮಿರರು, ವೆಂಟಿಲೇಷನ್ ಪರ್ಪಸ್ಸು, ಬೆಡ್ ಬ್ಯಾಕ್ ಸೈಡು ವಿಂಡೋ ಕೊಟ್ಟಿದ್ದಾರೆ. ಇದು TV ಕ್ಯಾಬಿನೆಟ್ಟು, ಹಾಗೆ ಫಾಲ್ ಸೀಲಿಂಗ್ ಹಾಗೂ ಅಟ್ಯಾಚ್ಡ್ ವಾಶ್ರೂಮು. ವಾಶ್ರೂಮಲ್ಲೂ ಕೂಡ ನಮಗೆ ಆ್ಯಂಟಿಸ್ಕಿಟ್ ಯೂಸ್ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ನ ಡೀಟೇಲ್ಸ್ ಆಯಿತು, ಸೆಕೆಂಡ್ ಫ್ಲೋರಲ್ಲಿರುವಂಥದ್ದು. ಇವಾಗ ಸೆಕೆಂಡ್ ಫ್ಲೋರ್ ಟು ಥರ್ಡ್ ಫ್ಲೋರ್ಗೆ ಹೋಗೋಣ. ಥರ್ಡ್ ಫ್ಲೋರಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇದು ಥರ್ಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಸ್ಟೇರ್ ಕೇಸಲ್ಲಿರುವಂಥ ಇದು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಚಿಕ್ಕದಾದ್ರೂ ತುಂಬ ಚೊಕ್ಕವಾಗಿ ಅಚ್ಚುಕಟ್ಟಾಗಿ ಬಂದಿದೆ ಇದು ಮನೆ. ಇದು ಥರ್ಡ್ ಫ್ಲೋರ್ ಬಂದ ತಕ್ಷಣ ನಿಮಗೆ ಇನ್ನೂ ಬೆಳಕು ಜಾಸ್ತಿ ಆಗುತ್ತೆ, ಬಿಕಾಸ್ ಸ್ಕೈಲೈಟ್ ಇಲ್ಲೇ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಫಸ್ಟು ಮಾಸ್ಟರ್ ಬೆಡ್ರೂಮ್ ನೋಡ್ಕೊಬಂದ್ಬಿಡೋಣ. ಇನ್ನೊಂದು ಮಾಸ್ಟರ್ ಬೆಡ್ರೂಮು ನೋಡಿ, ಇದು ಮಾಸ್ಟರ್ ಬೆಡ್ರೂಮ್ ಆಗಿದೆ. ಹಾಗೆ ಪಕ್ಕದಲ್ಲಿ ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ಸ್. ಆದರೆ ಇದರಲ್ಲಿ ಒಂದು ಚಿಕ್ಕದಾಗಿ ಬಾಲ್ಕನಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ಇದು ಬಾಲ್ಕನಿ ಎಂಟ್ರಿ ಡೋರು. ಇದು ಬಾಲ್ಕನಿ ಆಗಿದೆ ಸ್ನೇಹಿತರ.
ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಬಾಲ್ಕನಿನೂ ಕೂಡ ರೋಡ್ ಸೈಡ್ ಇರುವಂಥ ಬಾಲ್ಕನಿ ಇದಾಗಿರುತ್ತೆ ಸ್ನೇಹಿತರೆ. ಬಾಲ್ಕನಿ ಆಯಿತು. ಇದು ಡ್ರೆಸ್ಸಿಂಗ್ ಟೇಬಲ್ ಅಂತಲೇ ಹೇಳ್ಬೋದು. ಇದು ಡ್ರೆಸ್ಸಿಂಗ್ ಟೇಬಲು. ಹಾಗೆ ಅಟ್ಯಾಚ್ಡ್ ವಾಶ್ರೂಮ್ ಸೇಮ್ ಹ್ಯಾಸ್ ಇಟ್ ಈಸ್, ವೆಟ್ ಆ್ಯಂಡ್ ಡ್ರೈ ಏರಿಯಾ. ಈಗ ಮತ್ತೊಂದು ರೂಮ್ ಇದೆ, ಆ ರೂಮ್ಗೂ ಕೂಡ ಹೋಗ್ಬರೋಣ. ಇದು ರೂಮು ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬೋದು. ಹೇಗೆ ಅಂದರೆ, ಇಫ್ ಇನ್ ಕೇಸ್ ಏನೋ ಒಂದು ಸೆಲೆಬ್ರೇಷನ್ ಆಗ್ತಿದೆ, ಬರ್ಡೇ ಸೆಲೆಬ್ರೇಷನ್, ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಥವಾ ಪಾರ್ಟಿ ಏನೋ ಒಂದು ಆಗ್ತಿದೆ ಅಂತಂದಾಗ ಇದನ್ನು ಯುಟಿಲೈಸ್ ಮಾಡ್ಕೋಬೋದು ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ವಾ, ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಾವು 3rd ಫ್ಲೋರ್ ಟು ಟಾಪ್ ಫ್ಲೋರ್ಗೆ ಹೋಗೋಣ. ಟಾಪ್ ಫ್ಲೋರ್ ಬಂದಾದಮೇಲೆ ಇದು ಸೇಫ್ಟಿ ಪರ್ಪಸ್ಸಿಗೆ MS-ಇಂದ ಒಂದು ದೊಡ್ಡ ಗೇಟ್ ಮಾಡಿಕೊಟ್ಟಿದ್ದಾರೆ, ಡೋರು. ಸೊ ಎಂಟ್ರಿ ಆಗ್ತಿದ್ದಂಗೆ ಟೆರೆಸ್ ಫ್ಲೋರಲ್ಲಿ ನಿಮಗೆ ಬಟ್ಟೆ ಹ್ಯಾಂಗ್ ಮಾಡೋದಕ್ಕೆ ಈ ಥರ ದಾರ ಕಟ್ಟಿ ಬಿಟ್ಟಿದ್ದಾರೆ, ಜಾಗ ಮಾಡಿಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಸ್ಕೈಲೈಟ್ ಅಂತ ಹೇಳಿದ್ನಲ್ಲ, ಇದು ಸ್ಕೈಲೈಟ್ ಮಾಡಿ ಕೊಟ್ಟಿರುವಂಥದ್ದು. ಟೆರೆಸಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೂ ಕೂಡ ಪಾಯಿಂಟ್ ಮಾಡಿ ಕೊಟ್ಟಿದ್ದಾರೆ ಅಲ್ಲಿ. ಹಾಗೆ ಮೇಲ್ಗಡೆ ನಿಮಗೆ 1000 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ ಟ್ಯಾಂಕ್ನೂ ಕೂಡ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಇದು ನೋಡ್ತಾ ಇರ್ಬೋದು, ಇದು ಆಲ್ಮೋಸ್ಟ್ ಡೆವಲಪ್ಡ್ ಏರಿಯಾ ಸ್ನೇಹಿತರೆ. ಇದು ಎಕ್ಸಾಕ್ಟಾಗಿ ನಿಮಗೆ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ನಿಂದ ಇಲ್ಲಿಗೆ ಜಸ್ಟ್ 2 ಕಿಲೋಮೀಟರ್ ಅಷ್ಟೇ ಇರೋದು. ತುಂಬ ಹತ್ತಿರವಾಗಿದೆ ಮೆಟ್ರೋ ಸ್ಟೇಷನ್ನು. ಹಾಗೆ ಇದು ಮೇನ್ ರೋಡ್ ಪಕ್ಕದಲ್ಲೇ ಇರುವಂಥದ್ದು. 20ಗೆ 30 ಇದೆ, 20ಗೆ 30 ಇದೆ. ಸೌತ್ ಫೇಸಿಂಗ್ ಮೇನ್ ಗೇಟ್ ಬರುತ್ತೆ, ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ. ವಿತ್ ಡೂಪ್ಲೆಕ್ಸ್ ಮನೆ ಇದಾಗಿದೆ ಸ್ನೇಹಿತರೆ. ಇದು ಎಕ್ಸಾಕ್ಟಾಗಿ ಈ ಮೊನ್ನೆ ಕೋಟ್ ಮಾಡ್ತಿರ್ತಕ್ಕಂಥ ಪ್ರೈಸ್ ಬಂದು 1,95,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಸೊ ಯಾರೆಲ್ಲ ನಿಯರ್ ಬೈ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಮನೆಯೆಲ್ಲ ನೋಡ್ತಾಯಿದ್ದೀರಾ, ದಯವಿಟ್ಟು ಕಾಲ್ ಮಾಡಿದ್ರೆ ಬಂದು ಮನೆ ನೋಡ್ಬೋದು. ಸೊ ಹಾಗೆ ಸ್ಲೈಟ್ಲಿ ನೆಗೋಷಿಯೇಬಲ್ ಇದೆ. ಸೊ ನಿಮ್ಮ ಸರ್ಕಲಲ್ಲಿ, ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು, ಯಾರೆಲ್ಲ ಮನೆ ಈ ಲೊಕೇಶನಲ್ಲಿ ನೋಡ್ತಾಯಿದ್ದೀರಾ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಮೊದಲನೇ ಬಾರಿಗೆ ನನ್ನ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ವಿಡಿಯೋ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಧನ್ಯವಾದಗಳು ಸ್ನೇಹಿತರೆ.